ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂತ ಆಹಾರ ಇಲಾಖೆ ಅಧಿಕಾರಿಗಳು ಕೊಳೆತ ಚಿಕನ್ ಸೇರಿದಂತೆ ಆಹಾರ ಪದಾರ್ಥಗಳನ್ನು ಸೀಸ್ ಮಾಡಿದರು. ಇದೀಗ ಮಂಗಳೂರಿನಲ್ಲೂ ದಾಳಿಯಾಗಿದ್ದು ಪ್ರತಿಷ್ಠಿತ ರೆಸ್ಟೋರೆಂಟ್ ಲಾಕ್ ಆಗಿದೆ. ಅತ್ತ ಮೈಸೂರಿನಲ್ಲಿರುವಂತಹ ಸ್ಟಾರ್ ಹೋಟೆಲ್ಗಳಿಗೂ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಅಲ್ಲೇನು ಕವರ್ ಇದೆ, ಅದು ಮೋಸ್ಟ್ಲಿ ಸ್ಯಾಂಪಲ್ಸ್ ಅಂತ ಕಾಣುತ್ತೆ. ಸ್ಟೋರೇಜ್ ಮಾಡಬೇಕಾದಂಥ ವ್ಯವಸ್ಥೆ, ಫಸ್ಟ್ ಬಂದಂತಹ ಪ್ರಾಡಕ್ಟ್ಗಳನ್ನು ಫಸ್ಟ್ ಖಾಲಿ ಮಾಡುವಂಥ ಒಂದು ವ್ಯವಸ್ಥೆ, ಫ್ರೀಸ್ ಮಾಡಿರುವ ಮಾಂಸಾಹಾರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವುಗಳನ್ನೆಲ್ಲ ನಾವು ಪ್ರತಿಯೊಂದನ್ನು ಇನ್ಡೆಪ್ತ್ ಆಗಿ ವಿಚಾರಣೆ ಮಾಡ್ತಾ ಇದ್ದೀವಿ. ಚಿಕನ್ ಪೆರಿಪೆರಿಯಲ್ಲಿ ಕೆಟ್ಟ ಮಾಂಸದ ವಾಸನೆ ಆರೋಪ. ಆಹಾರ ಅಧಿಕಾರಿಗಳಿಂದ ದಾಳಿ, ಸ್ಯಾಂಪಲ್ ಸಂಗ್ರಹ, ಶಾಪ್ ಬಂದ್. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ದ ಆಹಾರ ಸುರಕ್ಷತಾ ಇಲಾಖೆ ಕಿಚನ್ನಲ್ಲಿನ ಬಂಡವಾಳ ಬಯಲು ಮಾಡಿತ್ತು. ಇದರ ಬೆನ್ನಲ್ಲೇ ಆರೋಗ್ಯ ಸಚಿವ ಯುಟಿ ಖಾದರ್ ತವರಿನಲ್ಲೇ ಕಳಪೆ ಆಹಾರದ ಬಗ್ಗೆ ಆರೋಪ ಕೇಳಿ ಬಂದಿತ್ತು. ಮಂಗಳೂರಿನ ಸಿಟಿ ಸೆಂಟರ್ ಮಾಲ್ನಲ್ಲಿರೋ ಕೆಎಫ್ಸಿಯಿಂದ ಆನ್ಲೈನ್ ಮೂಲಕ ಗ್ರಾಹಕರೊಬ್ಬರು ಚಿಕನ್ ತರಿಸಿದ್ರು. ಅವರು ತರಿಸಿದ್ದ ಚಿಕನ್ ಪೆರಿಪೆರಿಯಿಂದ ಮಾಂಸದ ಕೊಳೆತ ವಾಸನೆ ಬರ್ತಿತ್ತಂತೆ. ಹೀಗಾಗಿ ಆರೋಗ್ಯ ಇಲಾಖೆಗೆ ದೂರು ನೀಡಿದ್ರು. ಆ ದೂರು ಆಧರಿಸಿ ದಾಳಿ ಮಾಡಲಾಗಿದ್ದು, ಚಿಕನ್ ಸೇರಿದಂತೆ ಇಲ್ಲಿದ್ದ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದಾಳಿ ವೇಳೆ ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆಯಾಗಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ವಿಷಯ ಅಂದ್ರೆ, ಪದಾರ್ಥಗಳ ಅವಧಿ ಮೀರದಿದ್ರೂ ತಿಂಗಳುಗಟ್ಟಲೆ ಫ್ರೀಸ್ ಮಾಡಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ, ವಾಸನೆಯೂ ಬರುತ್ತೆ ಅಂತಾರೆ ಅಧಿಕಾರಿಗಳು. ದೂರಿನಲ್ಲಿರೋ ಹಾಗೆ ಅದರಲ್ಲಿ ವಾಸನೆ ಬರುವಂಥ ಸ್ವಲ್ಪ ಕೆಟ್ಟ ರುಚಿ ಇರುವಂಥ ಚಿಕನ್ ಪೆರಿ ಪೆರಿ ಲೆಗ್ ಸಿಕ್ಕಿದೆ ಅಂತ ಹೇಳಿದ್ದು. ಈ ಫ್ರೋಝನ್ ಐಟಮಲ್ಲಿ ಅದು ಹೆಚ್ಚಾಗಿ ಜಾಸ್ತಿ ದಿನಗಳು ಇಟ್ಟಾಗ ಎಕ್ಸ್ಪೈರಿ ಆಗದಿದ್ದರೆ ಕೂಡ ಆ ಥರ ಕಪ್ಪಾಗಿ ಒಂಥರ ಫೌಲ್ ಸ್ಮೆಲ್ಲಿಂಗ್ ಬರುವಂಥ ಸಾಧ್ಯತೆ ಇರ್ತದೆ. ಕಪ್ಪು ಬಣ್ಣಕ್ಕೆ ತಿರುಗಿದ ಎಣ್ಣೆ ಬಳಕೆ ಆರೋಪ. ಪರಿಶೀಲನೆ ವೇಳೆ 4 ರಿಂದ 8 ತಿಂಗಳಿನಿಂದ ಮಾಂಸ ಸಂಗ್ರಹಿಸಿಟ್ಟಿರೋದು ಕಂಡಿದೆ. ಇದರ ಜೊತೆ ಅಧಿಕಾರಿಗಳು ಸ್ಟೋರ್ ರೂಮ್ ಪ್ರವೇಶ ಮಾಡ್ತಾ ಇದ್ದಂತೆ ಗಬ್ಬು ವಾಸನೆ ಬಂತಂತೆ. ಅಷ್ಟೇ ಅಲ್ಲ, 3 ದಿನಗಳಿಂದ ಒಂದೇ ಎಣ್ಣೆಯನ್ನ ಕರಿಯಲು ಬಳಕೆ ಮಾಡಲಾಗಿದ್ದು ಕಪ್ಪು ಬಣ್ಣಕ್ಕೆ ತಿರುಗಿದ್ರು ಅದನ್ನ ಬದಲಿಸಿಲ್ಲ. ಹೀಗಾಗಿ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದ್ದು ಔಟ್ಲೆಟ್ ಬಂದ್ ಮಾಡಿಸಿದ್ದಾರೆ. ಕೆಎಫ್ಸಿಯ ಕಿಚನ್ಗೆ ದಾಳಿ ಮಾಡಿದಂತಹ ಆರೋಗ್ಯ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಅಲ್ಲಿ ಸಿಕ್ಕಂತಹ ಚಿಕನ್ ಮತ್ತು ಎಣ್ಣೆಗಳು ಮೇಲ್ನೋಟಕ್ಕೆ ಹಾಳಾಗಿರೋದು ಕಂಡು ಬಂದಿದೆ. ಆದರೆ ಇದನ್ನ ಖಚಿತಪಡಿಸಿಕೊಳ್ಳಲಿಕ್ಕೆ ಮೈಸೂರಿನ ಲ್ಯಾಬ್ಗೆ ಸ್ಯಾಂಪಲ್ಸ್ ಅನ್ನು ಕಳಿಸಲಾಗಿದೆ. ಅದರ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಇನ್ನು ವರದಿ ಬಂದ ತಕ್ಷಣ ಇವರ ಮೇಲೆ ಕ್ರಮ ಆಗ್ಬೋದು. ಆದರೆ ಇನ್ನೊಂದು 2-3 ದಿನಗಳಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ ನಂತರ ಈ ಔಟ್ಲೆಟ್ ಅನ್ನ ರನ್ ಮಾಡಲಿಕ್ಕೂ ಕೂಡ ಅವಕಾಶವನ್ನ ನೀಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಮೆಕ್ಡೊನಾಲ್ಡ್ನಲ್ಲಿ ಬನ್, ಬ್ರೆಡ್ಗಳು ವಶಕ್ಕೆ. ಇನ್ನು ಮಂಗಳೂರಿನ ಇದೇ ಮಾಲ್ನಲ್ಲಿರೋ ಮೆಕ್ಡೊನಾಲ್ಡ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಮೇಲೂ ದಾಳಿಯಾಗಿತ್ತು. ಈ ವೇಳೆ ವೆಜ್ ಹಾಗೂ ನಾನ್ ವೆಜ್ ಐಟಂಗಳನ್ನ ಒಂದೇ ಕಡೆ ಸಂಗ್ರಹಿಸಿಟ್ಟಿರೋದು ಕಂಡಿದೆ. ಇಲ್ಲಿ ಯಾವುದೇ ಅವಧಿ ಮೀರಿದ ವಸ್ತು ಕಾಣದಿದ್ರು ಬನ್, ಬ್ರೆಡ್ಗಳ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ. ಮೈಸೂರಿನ ಸ್ಟಾರ್ ಹೋಟೆಲ್ಗಳ ಮೇಲೂ ದಾಳಿ. ಇತ್ತ ಮೈಸೂರಿನ ಸ್ಟಾರ್ ಹೋಟೆಲ್ಗಳ ಮೇಲೂ ನಿನ್ನೆ ಆಹಾರ ಸುರಕ್ಷತಾ ಇಲಾಖೆ ದಾಳಿ ನಡೆಸಿ ಪರಿಶೀಲಿಸಿದ್ದಾರೆ. ದಾಳಿ ವೇಳೆ ಏನೇನ್ ವಶಪಡಿಸಿಕೊಳ್ಳಲಾಗಿದೆ ಅಂತ ನೋಡಿದ್ರೆ, ಮೈಸೂರಿನ ರಿಯೋ ಮೆರಿಡಿಯನ್ ಹೋಟೆಲ್ ಮೇಲೆ ದಾಳಿ ಮಾಡಿದ್ದ ಅಧಿಕಾರಿಗಳು ಅವಧಿ ಮೀರಿದ 9 ಕೆಜಿ ಚಿಕನ್ ಜಪ್ತಿ ಮಾಡಿದ್ದಾರೆ. ಇನ್ನು ಮೈಸೂರಿನ ಮತ್ತೊಂದು ಹೋಟೆಲ್ ಗ್ರ್ಯಾಂಡ್ ಮರ್ಕ್ಯೂರ್ ಮೇಲೂ ದಾಳಿಯಾಗಿದ್ದು ಇಲ್ಲೂ 68 ಕೆಜಿ ಮಾಂಸ ಜಪ್ತಿ ಮಾಡಲಾಗಿದೆ. ಇನ್ನು ಮೈಸೂರಿನ ಕ್ಯೂ ಸ್ಟಾರ್ ಹೋಟೆಲ್ ಮೇಲೆ ದಾಳಿಯಾಗಿದ್ದು ಅಲ್ಲೂ 4 ಕೆಜಿ ಮಶ್ರೂಮ್ ಜಪ್ತಿ ಮಾಡಲಾಗಿದೆ. ಮೈಸೂರಿನಲ್ಲಿ ಒಟ್ಟು 4 ಹೋಟೆಲ್ಗಳಲ್ಲಿ ತಪಾಸಣೆ ನಡೆಸಿದ ಅಧಿಕಾರಿಗಳು ಒಟ್ಟು 81 ಕೆಜಿ ಮಾಂಸ ಹಾಗೂ ಆಹಾರ ಪದಾರ್ಥ ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನಿಂದ ಆರಂಭವಾಗಿದ್ದ ಆಪರೇಷನ್ ಕಿಚನ್ ಈಗ ಜಿಲ್ಲೆಗಳಲ್ಲೂ ಶುರುವಾಗಿದ್ದು ಸ್ಟಾರ್ ಹೋಟೆಲ್ಗಳ ಬಣ್ಣ ಬಯಲಾಗ್ತಿದೆ. ಮೈಸೂರಿನಿಂದ ರಾಮ್ ಜೊತೆ ಪೃಥ್ವಿರಾಜ್, ಬೊಮ್ಮನಕೆರೆ, ಟಿವಿ9 ಮಂಗಳೂರು.